ನಾನು ನಿಮ್ಮ ಮೇಘಾದ್ರಯ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ASRS ಮನಿ ಮಂತ್ರ ಕನ್ನಡ. ನಮ್ಮ ASRS ಫ್ಯಾಮಿಲಿ ಯಾರ್ಯಾರಿದ್ದೀರಾ ಎಲ್ಲರೂ ಕ್ಲಾಸ್ ಅಟೆಂಡ್ ಮಾಡಿರೋರ್ಗು, ಹಾಗೆ ಇನ್ನು ಕ್ಲಾಸ್ಗೆ ನಮ್ಮ ಫ್ಯಾಮಿಲಿಗೆ ಜಾಯಿನ್ ಆಗಬೇಕು ಅಂತ ಅನ್ಕೊಂಡಿರೋರಿಗೆ, ಹಾಗೆ ಇನ್ನು ಈಗಷ್ಟೇ ಈ ಫ್ಯಾಮಿಲಿನ ಇಣಕ್ಕಿ ನೋಡ್ತಾ ಇರೋಂಥ ಹೊಸ ವ್ಯೂವರ್ಸ್ಗೆ ಎಲ್ರಿಗೂ ಸ್ವಾಗತ. ಇವತ್ತೊಂದು ಹೊಸ ವಿಡಿಯೋ ಜೊತೆ ನಾನು ಮತ್ತೆ ಗುರೂಜಿ ಇದ್ದೀವಿ ಸ್ಟುಡಿಯೋದಲ್ಲಿ. ಬನ್ನಿ ಮಾತಾಡ್ಸೋಣ ಗುರೂಜಿನ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ತೆ ಅಮ್ಮ. ಮನೆ ಮಂತ್ರ ಕುಟುಂಬದವ್ರಿಗೆಲ್ರಿಗೂ ನಮಸ್ಕಾರ. ಗುರೂಜಿ, ಈಗ ಎಲ್ಲರೂ ತುಂಬಾ ಜನ ಹೊಸದಾಗಿ ಫ್ಯಾಮಿಲಿ ಜಾಯಿನ್ ಆಗ್ಬೇಕಂತ ಬಯಸ್ತಿದ್ದಾರೆ, ನಮ್ಮ ಕ್ಲಾಸಸ್ ಅಟೆಂಡ್ ಮಾಡಬೇಕು ಅಂತ. ಅವ್ರಿಗೆಲ್ಲ ಆದಷ್ಟು ಬೇಗ ಕ್ಲಾಸ್ ಡೇಟ್ನ ನಾವು ತಿಳಿಸ್ಬೇಕು. ಹಾಗೆ ಅದ್ರ ಜೊತೆಗೆ ತುಂಬಾ ಜನ ಒಂದು ಕ್ವೆಶನ್ ಕೇಳಿದ್ದಾರೆ. ಹಾಗೆ ನಾವು ಮಾತಾಡ್ಬೇಕಾದ್ರೂ ತುಂಬಾ ಜನ ಹಿರಿಯರು ಹೇಳ್ತಿರ್ತಾರೆ, ಬೆಳಗ್ಗೆ ಬೇಗ ಎದ್ದೇಳ್ಬೇಕು, ನೀವು ಇಂತಿಂತ ಕೆಲಸ ಮಾಡ್ಬೇಕು ಅಂತ. ಎಸ್ಪೆಷಲಿ ತುಂಬಾ ಓದೋರಿಗೆ ಮತ್ತೆ ಏನಾದ್ರೂ ಸಾಧನೆ ಮಾಡ್ಬೇಕು ಆಧ್ಯಾತ್ಮಿಕವಾಗಿ ಅಂತ ಅನ್ಕೊಂಡಿರ್ತಾರಲ್ಲ, ಅಂತವ್ರಿಗೆಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಬೆಳಗ್ಗೆ ಒಂದಷ್ಟು ಕೆಲಸಗಳನ್ನ ಮಾಡಿ ಲೈಫ್ ಸಕ್ಸಸ್ ಆಗುತ್ತೆ ನಿಮ್ಗೆ ಅಂತೆಲ್ಲ ಹೇಳ್ತಿರ್ತಾರೆ. ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಯಾವ್ಯಾವ ಕೆಲಸ ಮಾಡಿದ್ರೆ ಮತ್ತೆ ಆ ಕೆಲಸಗಳನ್ನ ಹೇಗೆ ಮಾಡಿದ್ರೆ, ಯಾವ ಆರ್ಡರ್ ಅಲ್ಲಿ ಮಾಡಿದ್ರೆ ಲೈಫ್ ಸಕ್ಸಸ್ಫುಲ್ ಆಗುತ್ತೆ ಅಂತ ತಿಳಿಸ್ಕೊಡ್ಬೋದಾ? ಇದು ಒಳ್ಳೆ ಪ್ರಶ್ನೆ, ತುಂಬ ಜನರಿಗೆ ಅನುಕೂಲವಾಗುವಂಥ ಪ್ರಶ್ನೆ ಅಂತ ಹೇಳ್ಬೋದು. ಬ್ರಾಹ್ಮಿ ಮುಹೂರ್ತ ಅಂತ ಕರೀತಾರೆ. ಈ ಬ್ರಾಹ್ಮಿ ಮುಹೂರ್ತದ ಒಂದು ವಿಶೇಷ ಏನು ಅಂತಂದರೆ, ನಾವು ಅದ್ರ ಬಗ್ಗೆ ಹೇಳ್ಬೇಕು ಅಂತಂದರೆ ಒಂದು ದಿವಸ ಅಲ್ಲ, 2 ದಿವಸ ಹೇಳಿದ್ರೂ ಸಾಧ್ಯವೇ, ಅಷ್ಟೊಂದು ಸಬ್ಜೆಕ್ಟ್ ಇದೆ. ಆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಏನು ಮಾಡಬೇಕು, ನಾವು ಯಾವ ರೀತಿ ಬೇಗನೆ ಸಕ್ಸಸ್ ಆಗಬೇಕು ಅನ್ನೋದನ್ನು ಮಾತ್ರ ನೋಡೋಣ. ನಾವು ಸಕ್ಸಸ್ ಬೇಗನೆ ಆಗಬೇಕು ಅಂತಂದ್ರೆ ನಾವು ಯಾವ ರೀತಿ ಯಾವ ಕೆಲಸಗಳನ್ನು ಮಾಡಬೇಕು ಅನ್ನೋದನ್ನು ನಾವು ಈ ಸಬ್ಜೆಕ್ಟ್ ಮುಖಾಂತರ ತಿಳಿಸೋಣ. ಬೆಳಿಗ್ಗೆ ಈ ಬ್ರಾಹ್ಮಿ ಮುಹೂರ್ತ ಯಾವ ಸಮಯಕ್ಕೆ ಸ್ಟಾರ್ಟ್ ಆಗುತ್ತೆ, ಯಾವ ಸಮಯಕ್ಕೆ ಎಂಡ್ ಆಗುತ್ತೆ ಅನ್ನೋದನ್ನು ತಿಳ್ಕೊಬೇಕು ಫಸ್ಟು. ಈಗ ಬೆಳಗ್ಗೆ ಬ್ರಹ್ಮ ಮುಹೂರ್ತ ಅಂದ್ಬಿಡ್ತಾರೆ, ಅದು ಯಾವ ಸಮಯ ಅನ್ನೋದು ತಿಳ್ಕೊಬೇಕಲ್ವಾ. ಇದು 3:30ರಿಂದ 5:30 ತನಕ ಇರುತ್ತೆ. ಪರ್ಫೆಕ್ಟ್ 2 ಅವರ್ಸ್. ಇದು ಬ್ರಾಹ್ಮಿ ಮುಹೂರ್ತ. ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಏನು ಮಾಡಬೇಕು ಅಂತಂದರೆ, ಈಗ ಕೆಲವರು ಹೇಳ್ತಾರೆ ನೀವು ಎದ್ದ ತಕ್ಷಣ ವಿಜುವಲೈಸೇಷನ್ ಮಾಡಿ, ನೀವು ಎದ್ದ ತಕ್ಷಣ ಅಫರ್ಮೇಷನ್ ಮಾಡಿ, ನೀವು ಎದ್ದ ತಕ್ಷಣ ಧ್ಯಾನ ಮಾಡಿ ಅಂತ. ಅದಲ್ಲ, ಫಸ್ಟು ಏನು ಮಾಡಬೇಕಪ್ಪ ಅಂತಂದಾಗ, ನೀವು ಸ್ನಾನ ಮುಗಿಸಿದ ತಕ್ಷಣ ಸೈಲೆಂಟಾಗಿ ಕೂತ್ಕೊಂಡು 5 ನಿಮಿಷ ನೀವೇನು ಮಾಡಬಾರ್ದು. 5 ನಿಮಿಷದಿಂದ 10 ನಿಮಿಷದ ತನಕ ನೀವು ಏನೂ ಮಾಡಬಾರ್ದು, ಸೈಲೆಂಟಾಗಿ ಕೂತ್ಕೊಬೇಕು. ಯಾವಾಗಾದರೆ ನೀವು ಸೈಲೆಂಟಾಗಿ ಕುಳಿತ್ಕೊತಿರೋ ಆಗ ನಿಮ್ಮ ಮೈಂಡ್ ಏನು ಹೇಳ್ತಾ ಇರುತ್ತೆ ಅಂದರೆ, ನೀನೇನು ಹೇಳ್ತೀಯಾ ಹೇಳು ಅಂತ ಕೇಳ್ತಾ ಇರುತ್ತೆ. ಆ ಮೈಂಡ್ ಕೇಳ್ತಾ ಇರುತ್ತೆ ಏನಂತ, ನೀನೇನು ಹೇಳ್ತೀಯ ನನಗೆ ಕೆಲಸ, ನಾನು ಆ ಕೆಲಸ ಮಾಡ್ತೀನಿ, ಹೇಳು ಅಂತ ಕೇಳ್ತಾ ಇರುತ್ತೆ. ಆ 5 ನಿಮಿಷದಿಂದ 10 ನಿಮಿಷ ನೀವು ಯಾವಾಗ ಮೌನವಾಗಿ ಕುಳಿತುಕೊಂತೀರೋ ಆವಾಗ ಕೇಳುತ್ತೆ. ಈಗ ಒಂದು ಉದಾಹರಣೆ ನೋಡಿ, ಈಗ ನೀರಿದೆ ಹರಿತಾ ಇರುತ್ತೆ, ನೀರು ಪ್ರಶಾಂತವಾಗಿದೆ, ನೀರು ನಿಂತ್ಕೊಂಡಿದೆ. ಆ ನೀರಲ್ಲಿ ನಿಮ್ಮ ಮುಖವನ್ನು ನೋಡಿದಾಗ ನಿಮ್ಗೆ ಯಾವ ರೀತಿ ಕಾಣಿಸುತ್ತೆ? ಚೆನ್ನಾಗಿ ಕಾಣಿಸುತ್ತೆ, ಕನ್ನಡಿ ತರನೇ ಕಾಣಿಸುತ್ತೆ ಅಲ್ವಾ. ಒಂದು ಕಲ್ಲನ್ನು ಹಾಕಿದಾಗ ಅಲ್ಲೋಲ ಕಲ್ಲೋಲ ಆಗುತ್ತೆ, ನಮ್ಮ ಪ್ರತಿಬಿಂಬ ಎಲ್ಲ ಅಲ್ಲಾಡುತ್ತೆ, ಆ ನೀರಿನ ಸರ್ಫೇಸ್ ಕೂಡ ವೇರಿಯೇಷನ್ ಆಗುತ್ತೆ. ಅದಕ್ಕೋಸ್ಕರವಾಗಿ ನೀವು ಬೆಳಗ್ಗೆ ಎದ್ದ ತಕ್ಷಣ ಸೈಲೆಂಟ್ ಆಗಿ, ಆ ಮನಸ್ಸು ಅನ್ನೋದು ನಿಮಗೆ, ಆ ಮುಖ ಅನ್ನೋದು ನೀಟಾಗಿ ಕಾಣಿಸ್ಬೇಕು, ನಮ್ಮ ಮೈಂಡ್ ಅನ್ನೋದು ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ನಾವು ಯಾವಾಗಿರ್ತೀವಿ ಆಗ ನೀವು ಸೈಲೆಂಟ್ ಆಗಿ. ಆಗ ನಿಮ್ಮ ಮೈಂಡ್ಗೆ ಏನು ಕೆಲಸ ಹೇಳಬೇಕು ಅಂತಂದರೆ, ನೀವು ಮೌನವಾಗಿ ಕುಳಿತುಕೊಂಡಿದ್ರೆ 5 ನಿಮಿಷ ಆಯಿತು, 10 ನಿಮಿಷ ಆಯಿತು, ಆಗ ನಿಮ್ಮ ಮೈಂಡ್ ಅನ್ನೋದು ನಿಮಗೆ ಕೆಲಸವನ್ನು ಕೇಳುತ್ತೆ, ನಾನು ಏನು ಮಾಡಬೇಕು ಹೇಳು ಅಂತ ಕೇಳುತ್ತೆ. ಈ ಬ್ರಹ್ಮ ಮುಹೂರ್ತದಲ್ಲಿ ಆ ಗಾಳಿ ಏನಿರುತ್ತೆ ಅದನ್ನು ಆಯುರ್ವೇದದಲ್ಲಿ ವೀರವಾಯು ಅಂತ ಕರೀತಾರೆ. ಇಲ್ಲಿ ನಮ್ಮ ಸೈನ್ಸ್ ಪ್ರಕಾರ ಕಾಸ್ಮಿಕ್ ಎನರ್ಜಿ. ಇಲ್ಲಿ ಏನು ಯಾವ ರೀತಿ ಈ ಬ್ರಹ್ಮ ಮುಹೂರ್ತ ಕೆಲಸ ಮಾಡುತ್ತೆ ಅಂತಂದಾಗ, ಈಗ ನೋಡಿ ಒಂದು ಉದಾಹರಣೆ ಕೊಡ್ತೀನಿ. ಈಗ ನಾವು ಇಲ್ಲಿಂದ ಮೈಸೂರಿಗೆ ಹೋಗಬೇಕು ಅಂತ ಇಟ್ಕೊಳ್ಳಿ, ನಾವು ಈ ಸಮಯದಲ್ಲಿ ಹೋದರೆ ಎಷ್ಟು ಸಮಯ ತಗೊಳ್ಳುತ್ತೆ? ಆಯುರ್ವೇದದಲ್ಲಿ ವೀರವಾಯು ಅಂತ ಕರೀತಾರೆ. ಇಲ್ಲಿ ಅದೇ ಆ ಟ್ರಾಫಿಕ್ ಇಲ್ದಿರುವಂತಹ ಸಮಯದಲ್ಲಿ ನಾವೇನಾದರೂ ಮೈಸೂರಿಗೆ ಹೋಗ್ಬೇಕು ಅಂತ ಇಟ್ಕೊಳ್ಳಿ, ಕೆಲಸ ಮಾಡುತ್ತೆ ಅಂತಂದಾಗ ಈಗ ಸೇರ್ಕೊಬೋದು ಅಲ್ವಾ. ಈ ಟ್ರಾಫಿಕ್ ಫುಲ್ ಖಾಲಿ,
ರೋಡೆಲ್ಲ ಖಾಲಿ ಯಾವಾಗಿರುತ್ತೆ ಅಂತಂದರೆ 3:30ರಿಂದ 5:30ರಲ್ಲಿ ಈ ಯೂನಿವರ್ಸ್ಗೆ ರೂಟ್ ಏನಿದೆ, ಹೈವೇ ಏನಿದೆ, ಓಕೆ. ಇದು ಫುಲ್ ಖಾಲಿ ಇರುತ್ತೆ. ನೀವು ಎಷ್ಟು ಬೇಗನೆ ಬೇಕಾಗಿದ್ರೂ ನೀವು ಹೋಗ್ಬೋದು. ಆಗ ಏನು ಮಾಡಬೇಕು ಅಂತಂದರೆ ಧ್ಯಾನ ಮಾಡಬೇಕು. ನಿಮ್ಮ ಮೈಂಡನ್ನು ಕೂಲ್ ಮಾಡಿದ್ದೀರ, ಸೈಲೆಂಟಾಗಿ ಇಟ್ಟಿದ್ದೀರ, ನಿಮ್ಮ ಮೈಂಡ್ ಕೇಳ್ತಾ ಇದೆ ನಾನು ಏನು ಮಾಡಬೇಕು ಹೇಳು ಅಂತ ಕೇಳ್ತಾ, ಆಗ ನೀವು ಧ್ಯಾನ ಮಾಡಬೇಕು. ಆಗೇನು ಮಾಡಬೇಕು ಅಂತಂದಾಗ ವಿಜುವಲೈಸೇಷನ್ ಮಾಡಬೇಕು. ಹಾಗೇನು ಮಾಡಬೇಕು ಅಂತಂದಾಗ ಅಫರ್ಮೇಷನ್ ಸ್ಟಾರ್ಟ್ ಮಾಡಬೇಕು. ಇದನ್ನು ಮಾಡಿದಾಗ ಏನಾಗುತ್ತೆ ಅಂತಂದಾಗ ನೀವು ಏನೇ ಕೊಡಿ ಆ ಸಮಯದಲ್ಲಿ ನಿಮ್ಮ ಮೈಂಡು ಸ್ವೀಕರಿಸೋದಕ್ಕೆ ರೆಡಿಯಾಗಿರುತ್ತೆ. ಓಕೆ. ನಿಮ್ಮ ಮೈಂಡು ನನಗೇನೇ ಕೆಲಸ ಕೊಡು ನಾನು ಮಾಡ್ತೀನಿ 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 ಅಂತ ಇರುತ್ತೆ. ಆದರೆ ನಿಮಗೆ ಒಂದು ಕಡೆ ನಿದ್ದೆ ಬರ್ತಾ ಇರುತ್ತೆ. ನೀವು ಅಬ್ಸರ್ವ್ ಮಾಡಿ, ನೀವು ಬೆಳಗ್ಗೆ 3:30ಕ್ಕೆ ಇಲ್ಲ 5 ಗಂಟೆಗೆ ಇಲ್ಲ 6 ಗಂಟೆಗೆ ಎದ್ರೂ ಸಹ ಒಬ್ಬೊಬ್ಬರಿಗೆ ನಿದ್ದೆ ಬರ್ತಾನೆ ಇರುತ್ತೆ. ಇನ್ನೂ ಮಲ್ಗೋಣ 10 ಗಂಟೆಗೆ ಎದ್ದರೆ ಸಾಕು ಬಿಡು ಅನ್ನುವಂಥದ್ದು ನಿದ್ದೆ ನಮ್ಗೆ ಬರ್ತಾ ಇರುತ್ತೆ. ಇದು ಯಾವುದಪ್ಪ ಅಂತಂದರೆ ಅದು ಕಾನ್ಷಿಯಸ್ ಮೈಂಡ್. ಕಾನ್ಷಿಯಸ್ ಮೈಂಡು ನೀನು ಮಲ್ಕೋ, ನೀನು ಎದ್ದು ಏನು ಉದ್ಧಾರಕ ಮಾಡಬೇಕು, ನೀನು ಮಲ್ಕೋ ಅಂತ ಇರುತ್ತೆ. ಅರ್ಥ ಆಯ್ತು. ಅದೇ ಸಬ್ಕಾನ್ಷಿಯಸ್ ಮೈಂಡ್ ಏನು ಹೇಳ್ತಾ ಇರುತ್ತೆ ಅಂದರೆ ಏನಾದರೂ ಕೆಲಸ ಇದ್ದರೆ ಕೊಡು, ನಾನು ಮಾಡ್ತೀನಿ, ನಿನ್ಗೇನು ಬೇಕಾಗಿದ್ರು ನಾನು ಒಳ್ಳೇದು ಮಾಡ್ತೀನಿ, ನನಗೆ ಕೆಲಸ ಕೊಡು ಅಂತ ಕೇಳುತ್ತೆ. ಆಗ ಏನು ಮಾಡಬೇಕು ಅಂತಂದಾಗ ನೀವು ಈಗ ಧ್ಯಾನ ಮಾಡಬೇಕು ಅಂತ ಹೇಳಿದ್ರು. ಧ್ಯಾನ ಯಾವ ರೀತಿ ಮಾಡಬೇಕು ಅಂತಂದಾಗ ನಿಮಗೆ ಇಲ್ಲಿ ಧ್ಯಾನಗಳಲ್ಲಿ ಅನೇಕ ವಿಧಗಳಿದೆ. ಇದನ್ನು ಫಸ್ಟ್ ತಿಳ್ಕೊಂಡಿರಬೇಕು. ಯಾರೇ ಆಗಲಿ ಧ್ಯಾನ ಮಾಡಬೇಕು ಅಂದ ತಕ್ಷಣ ಯಾವುದ್ಯಾವುದೋ ಧ್ಯಾನ ಮಾಡಿಬಿಡೋದಲ್ಲ. ಧ್ಯಾನದಲ್ಲಿ ಸುಮಾರು ವಿಧ ಇದೆ. ನಮಗೆ ಯಾವ ಧ್ಯಾನ ಬೇಕು ಅಂತಂದಾಗ ನಮಗೆ ಮನಿ ಧ್ಯಾನ ಅಂದರೆ ಹಣದ ಧ್ಯಾನ ಬೇಕು, ಮನಿ ಮೆಡಿಟೇಷನ್. ನಮಗೆ ಯಾವ್ದು ಬೇಕು ಅಂತೇಳಿ ಸಬ್ಜೆಕ್ಟ್ ಪ್ರಕಾರ ಏನಂತಂದರೆ ಮನಿ ಮೆಡಿಟೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಅದನ್ನು ಯಾವ ರೀತಿ ಮಾಡಬೇಕು ಅಂತ ನಾವು ಹಿಂದಿನ ವಿಡಿಯೋಗಳಲ್ಲಿ ನಿಮ್ಗೆ ಹೇಳಿದ್ವಿ ಅಲ್ಲ. ಉತ್ತರಕ್ಕೆ ಕೂತ್ಕೊಬೇಕು, ಮುಖವನ್ನು ನಿಮ್ಮ ದೇಹವನ್ನು ಸ್ಟ್ರೈಟಾಗಿ ಇಟ್ಕೊಬೇಕು, ಬೆನ್ನು ಮೂಳೆಯನ್ನು ನೇರವಾಗಿ ಇಟ್ಕೊಳ್ಳಿ, ನಿಮ್ಮ ಕಣ್ಣಿನ ದೃಷ್ಟಿ ಭ್ರೂಮಧ್ಯದ ಕಡೆ ಇರಲಿ. ನೀವು ಆಗ ಆ ಸಮಯದಲ್ಲಿ ಮನಿ ಮೆಡಿಟೇಷನನ್ನು ಮಾಡಿ ಅಂತ ನಾವು ಹೇಳ್ತೀವಿ. ಮನಿ ಮೆಡಿಟೇಷನನ್ನು ಮಾಡಿದ್ರೆ ಏನು ಬರುತ್ತೆ ಅಂದರೆ ಮನಿ ಬರುತ್ತೆ. ನೀವು ಎಷ್ಟೊತ್ತಾದರೂ ಮಾಡಿ ನಿಮಗೆ ಮನೆ ಅನ್ನೋದು ಬರುತ್ತೆ. ಅದೇ ಬೇರೆ ಧ್ಯಾನ ಮಾಡಿದ್ರೆ ಅಂತ ಇಟ್ಕೊಳ್ಳಿ, ಬೇರೆ ಕಡೆ ಕರ್ಕೊಂಡು ಹೋಗುತ್ತೆ. ನಿಮ್ಗೆ ಯಾವ್ದು ಬೇಕು? ನಮಗೆ ಬೇಕಾಗಿರೋದೇನು ಮುಖ್ಯವಾಗಿ ಮನಿ ಅಲ್ವಾ. ಮತ್ತು ಅಫರ್ಮೇಷನ್ ಮಾಡಬೇಕು ಅಂತ ಹೇಳಿದ್ವಿ. ನಮ್ಗೆ ಯಾವ ಅಫರ್ಮೇಷನ್ ಬೇಕು? ನಮ್ಮ ಸಬ್ಜೆಕ್ಟ್ ಮುಖಾಂತರ ನಮಗೆಲ್ಲನೂ ಹಣದ ಅಫರ್ಮೇಷನ್. ಅದರಲ್ಲಿ ನಾವು ಇನ್ನೊಂದನ್ನು ತಿಳ್ಕೊಬೇಕು. ಏನಪ್ಪ ಅಂತಂದರೆ HRCW ಮಾತ್ರನೇ ನಾವು ಕೆಲಸ ಮಾಡಬೇಕು. HRCW ಅಂದರೆ ಏನು ಅಂತಂದರೆ, H ಅಂದರೆ ಹೆಲ್ತ್, C ಅಂದರೆ ಕೆರಿಯರು, R ಅಂದರೆ ರಿಲೇಷನ್ಶಿಪ್, ಮತ್ತು W ಅಂದರೆ ವೆಲ್ತ್. ಇಷ್ಟರಲ್ಲಿ ನಮ್ಮ ಸಬ್ಜೆಕ್ಟ್ ಮುಖಾಂತರ ಹೋಗ್ತಾ ಇರಬೇಕು. ನಮಗೇನೇನು ಬೇಕು ಅದನ್ನು ಪಡೆಯೋದಕ್ಕೆ ಈಗ ನಮಗೆ ಹೆಲ್ತ್, ನಮ್ಮ ಆರೋಗ್ಯ ಯಾವ ರೀತಿ ಇರಬೇಕು ಅದ್ರ ಬಗ್ಗೆ ಅಫರ್ಮೇಷನ್ ಮಾಡಬೇಕು. ನಮ್ಮ ಕೆರಿಯರ್ ಯಾವ ರೀತಿ ಇರಬೇಕು ಅದ್ರ ಬಗ್ಗೆ ಅಫರ್ಮೇಷನ್ ಮಾಡಬೇಕು. ನಮ್ಮ ರಿಲೇಷನ್ಶಿಪ್ ಯಾವ ರೀತಿ ಇರಬೇಕು, ಮತ್ತು ನಮ್ಗೆ ವೆಲ್ತನ್ನು ನಾವು ಯಾವ ರೀತಿ ಪಡಿಬೇಕು ಅದ್ರ ಬಗ್ಗೆನೇ ಅಫರ್ಮೇಷನ್ ಮಾಡಬೇಕು. ಇದನ್ನು ಮಾಡಿದಾಗ ಏನಾಗುತ್ತೆ ಅಂತಂದಾಗ ನಿಮ್ಮ ಜೀವನದಲ್ಲಿ ನಿಮಗೆ ಎಷ್ಟು ದುಡ್ಡು ಬೇಕಾಗಿದ್ರೂ ಅದು ಆಟೋಮೆಟಿಕ್ಕಾಗಿ ನಿಮ್ಮ ಜೀವನಕ್ಕೆ ಬರೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ಈಗ ತುಂಬ ಜನ ನೋಡಿ, ಈ ಬಿಲ್ ಗೇಟ್ಸ್ ಎಲ್ಲ ಏನು ಹೇಳ್ತಾರೆ ಅಂದರೆ, ಸೂರ್ಯ ನನ್ನ ಮಂಚದ ಮೇಲೆ ಇದುವರೆಗೂ ಹಿಡ್ಕೊಂಡಿಲ್ಲ, ನನ್ನ ನೋಡಿಲ್ಲ. ಅಂದರೆ ಅವರು ಬೇಗನೆ ಹೇಳ್ತಾರೆ ಅಂತ ಅರ್ಥ. ಯಾರೂ ಅಷ್ಟೇ ನೋಡಿ, ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಶ್ರೀಮಂತರೆಲ್ಲನೂ ಬೆಳಿಗ್ಗೆ ಮುಂಜಾನೆನೇ ಎದ್ಬಿಡ್ತಾರೆ. ಯಾಕಂತಂದರೆ ಅವ್ರಿಗೆ ಆ ಒಂದು ಇದು ಗೊತ್ತು. ಇನ್ನೂ ಕೆಲವರಿಗೆ ಗೊತ್ತಿಲ್ಲ. ಹಾಗಾಗಿ ನಮ್ಮ ಮನಿ ಮಂತ್ರ ಸಬ್ಜೆಕ್ಟ್ ಮುಖಾಂತರ ನಾವೆಲ್ಲ ಓಪನ್ ಆಗಿ ಹೇಳ್ತಾ ಇದ್ದೀವಿ. ಸಬ್ಜೆಕ್ಟನ್ನು ಹೊರಗಡೆ ತರ್ತಾ ಇದ್ದೀವಿ. ಎಲ್ಲರೂ ಕಲಿಬೇಕು, ಎಲ್ಲರೂ ಶ್ರೀಮಂತರಾಗಬೇಕು. ಮನೆಗೂ ಮನಿ ಮಂತ್ರ ಸಬ್ಜೆಕ್ಟ್ ಹೋಗಬೇಕು. ಪ್ರತಿಯೊಬ್ಬರು ಶ್ರೀಮಂತರಾಗಬೇಕು. ಮನೆಯಲ್ಲಿ ಒಬ್ಬರು ಬಿಲಿಯನಿಯರ್ಸ್ ಇರಲೇಬೇಕು ಅನ್ನೋದೇ ನಮ್ಮ ಉದ್ದೇಶ. ಹಾಗಾಗಿ ಎಲ್ಲರೂ ಶ್ರೀಮಂತರಾಗಲಿ ಅಂತ ಹಾರೈಸ್ತಾ ಇದ್ದೀವಿ. ಎಲ್ರಿಗೂ ಒಳ್ಳೆಯದಾಗಲಿ. ಸಬ್ಜೆಕ್ಟನ್ನು ಫಾಲೋ ಮಾಡಿ. ಥ್ಯಾಂಕ್ ಯು ಗುರುಜಿ. ಇದುವರೆಗೂ ಬ್ರಾಹ್ಮಿ ಮುಹೂರ್ತದ ಪ್ರಯೋಜನಗಳು ಆ್ಯಂಡ್ ಎದ್ದು ಹೇಗೆ ಏನೇನು ಕೆಲಸಗಳನ್ನ ಮಾಡಬೇಕು ಅಂತ ತಿಳಿಸ್ಕೊಟ್ರಿ. ಹಾಗೆ ನಿಮಗೆಲ್ಲ ಮನಿ ಮೆಡಿಟೇಷನ್ ಹೇಗೆ ಮಾಡೋದು ಅಂತ ಈಗಾಗಲೇ ಗೊತ್ತಾಗಿರುತ್ತೆ. ತುಂಬ ಜನ ವಿಡಿಯೋಸ್ನ ಬಹಳ ವರ್ಷಗಳಿಂದ ಫಾಲೋ ಮಾಡ್ತಾ ಇದ್ದೀರಾ.
ಹಾಗೆ ಯಾರ್ಯಾರು ನೋಡಿಲ್ಲ ಒಂದ್ಸರಿ ಹೋಗಿ ನೋಡ್ಕೊಂಡು ಬನ್ನಿ ಹೇಗೆ ಮನಿ ಮೆಡಿಟೇಷನ್ ಮಾಡೋದು ಅನ್ನೋದನ್ನ. ಹಾಗೆ HRCW ಮೆಡಿಟೇಷನ್ ಅಂತಾನು ಹೇಳಿದ್ರು ಗುರುಜಿ. ಅದೇನು ಅಂತಾನು ತಿಳ್ಕೊಂಡ್ರಿ. ನೆಕ್ಸ್ಟ್ ಯಾವುದೇ ಮೆಡಿಟೇಷನ್ ಮಾಡ್ಬೇಕಾದ್ರೆ ಈ 4 ಅಂಶಗಳನ್ನ ತಲೆಯಲ್ಲಿ ಇಟ್ಕೊಂಡು ನೀವು ಮೆಡಿಟೇಷನ್ ಟ್ರೈ ಮಾಡಿದ್ರೆ ನಿಮ್ ಲೈಫಿಗೆ ಬೇಕಾಗಿರೋದೇನು 4 ಮುಖ್ಯವಾದ ಅಂಶಗಳು ಅದು ಕೂಡ ಸಿಗ್ತಾ ಹೋಗುತ್ತೆ. ಅಂಡ್ ಇದ್ರಲ್ಲಿ ಇನ್ನೂ ಏನಾದ್ರು ಡೌಟ್ಸ್ ಇದೆ ಆಬ್ವಿಯಸ್ಲಿ ನೀವು ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ. ನಮ್ಮ ಕ್ಲಾಸ್ ನಿಮ್ಗೋಸ್ಕರನೇ ಇದೆ. ಆದಷ್ಟು ಬೇಗ ಕ್ಲಾಸ್ ಕ್ಲಾಸ್ ಡೇಟ್ನ ನಾವು ಅನೌನ್ಸ್ ಮಾಡ್ತೀವಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಸ್ಪೆಷಲ್ ಟಾಪಿಕ್ ಜೊತೆ ಸಿಗೋಣ. ನಮಸ್ಕಾರ ಗುರುಜಿ, ನಿಮ್ಗೂ ಕೂಡ ನಮಸ್ಕಾರ. ಯಾರೆಲ್ಲ ನೋಡ್ತಾ ಇದ್ದೀರಾ ಒಂದ್ಸರ್ತಿ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ಐ ಆಮ್ ರಿಚ್ ಅಂತ ಟೈಪ್ ಮಾಡಿ. ಯಾಕೆಂತಂದರೆ ಯಾವ ಸಮಯದಲ್ಲಿ ನೀವು ಐ ಆಮ್ ರಿಚ್ ಅಂತ ಟೈಪ್ ಮಾಡ್ತೀರೋ ಆ ಯೂನಿವರ್ಸ್ ನಿಮ್ಮನ್ನು ನೋಡ್ತಾ ಇರುತ್ತೆ, ನಿಮ್ಮನ್ನು ರಿಚ್ ಮಾಡೇ ಮಾಡುತ್ತೆ. ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೆಯದಾಗಿ.